ಕೊಟ್ಟ ಇಂಜೆಕ್ಷನ್ ಆಕೆಯ ಉಸಿರೇ ನಿಂತು ಹೋಗುವಂತೆ ಮಾಡಿದೆ. ಕುಟ್ರೆ ನಂಗೆ ನಿದ್ದೆ ಬರ್ತಿಲ್ಲ ಅಂತ ಬಂದಾಕೆ ಚಿರನಿದ್ರೆಗೆ. ತಲೆನೋವು ಅಂತ ಆಸ್ಪತ್ರೆಗೆ ದಾಖಲು, ಇಂಜೆಕ್ಷನ್ ನಿಂದ ಸಾವು. ನರಳಾಟ, ಒದ್ದಾಟ, ಕರುಳು ಹಿಂಡುತ್ತೆ ಆಕೆ ಕಡೆ ಕ್ಷಣದ ದೃಶ್ಯ. ಆಸ್ಪತ್ರೆಯ ಮುಂಭಾಗದಲ್ಲಿ ಸೇರಿರುವ ಜನಸಾಗರ, ಕುಟುಂಬಸ್ಥರ ಆಕ್ರೋಶ, ಆಕ್ರಂದನ, ಪ್ರತಿಭಟನೆ. ಪರಿಸ್ಥಿತಿಯನ್ನ ಹತೋಟಿಗೆ ತರಲು ಪೊಲೀಸರ ಹರಸಾಹಸ. ಇಷ್ಟೆಲ್ಲ ರಾದ್ದಾಂತಕ್ಕೆ ಕಾರಣ ಆ ಮಹಿಳೆಯ ಸಾವು. 29 ವರ್ಷದ ಅಭಿರಾಮಿ ಎಂಬಾಕೆ ವೈದ್ಯರ ನಿರ್ಲಕ್ಷ್ಯದಿಂದ ಮೃತಪಟ್ಟಿದ್ದಾಳೆ ಅಂತ ಕುಟುಂಬಸ್ಥರು ಆರೋಪಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಈ ಫೋಟೋದಲ್ಲಿರುವ ಮಹಿಳೆಯ ಹೆಸರು ಅಭಿರಾಮಿ ಅಂತ. 29 ವರ್ಷದ ಈಕೆಗೆ 2 ಮುದ್ದಾದ ಮಕ್ಕಳು ಇದ್ದಾರೆ. ಇವರ ಸಂಸಾರ ಚೆನ್ನಾಗೇ ಇತ್ತು. ಆದರೆ ಈ ಸುಂದರ ಕುಟುಂಬಕ್ಕೆ ಅದ್ಯಾರ ಕೆಟ್ಟ ದೃಷ್ಟಿ ಬಿತ್ತೋ ಏನೋ. ಅಭಿರಾಮಿ ಏಕಾಏಕಿ ಆರೋಗ್ಯ ಸಮಸ್ಯೆಗೆ ತುತ್ತಾಗಿದ್ಲು. ಜ್ವರ ಹಾಗೂ ತಲೆನೋವಿನಿಂದ ನರಳಾಟ ನಡೆಸಿದಾಳೆ. ಕುಟುಂಬಸ್ಥರು ಚಿಕಿತ್ಸೆಗಾಗಿ ಪದ್ಮನಾಭನಗರದಲ್ಲಿರುವ ಖಾಸಗಿ ಆಸ್ಪತ್ರೆಗೆ ಆಕೆಯನ್ನ ದಾಖಲು ಮಾಡಿದ್ದಾರೆ. ವೈದ್ಯರು ಟ್ರೀಟ್ಮೆಂಟ್ ಕೂಡ ನಡೆಸಿ ಅಭಿರಾಮಿ ಗುಣಮುಖಳಾಗಿದ್ಲು. ಆದರೆ ನಿದ್ದೆ ಬರದೆ ಒದ್ದಾಟ ನಡೆಸಿದಾಳೆ. ಆಗ ನರ್ಸ್ ನಿದ್ದೆಗಾಗಿ ಕೊಟ್ಟ ಇಂಜೆಕ್ಷನ್ ಅಭಿರಾಮಿಯ ಜೀವವನ್ನೇ ತೆಗೆದಿದೆ. ನಿದ್ದೆ ಬಾರದೆ ಪರದಾಟ ನಡೆಸುತ್ತಿದ್ದ ಅಭಿರಾಮಿ ಚಿರ ನಿದ್ರೆಗೆ ಜಾರಿದ್ದಾಳೆ. ಅಭಿರಾಮಿಗೆ ಏಕಕಾಲಕ್ಕೆ 4 ಇಂಜೆಕ್ಷನ್ ನೀಡಿ ವೈದ್ಯರೇ ಆಕೆಯನ್ನ ಬಲಿ ಪಡೆದುಕೊಂಡಿದ್ದಾರೆ ಅಂತ ಕುಟುಂಬಸ್ಥರು ಆಕ್ರೋಶ ಹೊರಹಾಕ್ತಿದ್ದಾರೆ. ಡಾಕ್ಟರ್ ಬರೋಷ್ಟರಲ್ಲಿ 4 ಇಂಜೆಕ್ಷನ್ ಸಿಸ್ಟರೇ ಕೊಟ್ಟಿದ್ರು ಸರ್. 3 ಇಂಜೆಕ್ಷನ್ ಕೊಟ್ಟಿದ್ರು. ಆಮೇಲೆ ಡಾಕ್ಟರ್ ಬಂದಮೇಲೆ 1 ಇಂಜೆಕ್ಷನ್ ಕೊಟ್ಟರು. ಆ 4ನೇ ಇಂಜೆಕ್ಷನ್ ಕೊಡ್ತಾ ಇದ್ದಂಗೆ ಪಲ್ಸ್ ರೇಟ್ ತುಂಬ ಡೌನ್ ಆಯ್ತಾ ಬರ್ತಾಯಿತ್ತು. ನಾನು ಕೈಕಾಲು ತಣ್ಣಗಾಗ್ತಾಯಿದೆ ಅಂತ ಹೇಳಿದ್ರು. ಏನೂ ಆಗಲ್ಲ, ನಿದ್ದೆ ಮಾಡೋಕೆ ಕೊಡ್ತಾ ಇದ್ದೀವಿ ಅಂದರು. ಹೌದೇನೋ ಅವರು ಡಾಕ್ಟ್ರುಗಳು ಅವ್ರಿಗೆ ಗೊತ್ತಿರತ್ತೆ ಏನು ಮಾಡಬೇಕು ಅಂತ. ನಾನು ಅದು ಸುಮ್ಮನೆ ಆದೆ ಸರ್. ಆಮೇಲೆ ಚೆಕ್ ಮಾಡಿ ಅವರು ಏನೋ ಇದೆಲ್ಲ ಮಾಡಿಕೊಂಡು ಆಮೇಲೆ ಒಂದು 5 ನಿಮಿಷ ಆದಮೇಲೆ ಇಲ್ಲ ಡೆತ್ ಆಗಿದೆ ಅಂತ ಅವರೇ ಸಿಸ್ಟರ್, ನಮ್ಮ ಹತ್ರ ಹೇಳಿಲ್ಲ, ಸಿಸ್ಟರ್ ಅವರೇ ಮಾತಾಡಿಕೊಂಡು ಡೆತ್ ಆಗಿದೆ ಕ್ಲಿಯರ್ ಮಾಡಿಬಿಡಿ ಅಂದ್ಬಿಟ್ಟು ಅವ್ರು ಹೋಗಿ ಇದ್ರಲ್ಲಿ ಕೂತ್ಕೊಂಡ್ಬಿಟ್ಟು ಚೇಂಬರಲ್ಲಿ ಕೂತ್ಕೊಂಡ್ಬಿಟ್ರು. ಇನ್ನು ಅಭಿರಾಮಿ ಸಾವಿನ ವಿಚಾರ ತಿಳಿತಾ ಇದ್ದಂತೆ ಆಸ್ಪತ್ರೆ ರಣರಂಗವಾಗಿತ್ತು. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು. ಇನ್ನು ಅಭಿರಾಮಿಯ ಕೊನೆಯ ಕ್ಷಣಗಳಂತೂ ಕಲ್ಲು ಹೃದಯವನ್ನ ಕರಗಿಸುವಂತಿತ್ತು. ವೈದ್ಯರ ವಿರುದ್ಧ ಕುಟುಂಬಸ್ಥರು ಆಕ್ರೋಶ ಹೊರಹಾಕಿದ್ರು. ಪರಿಸ್ಥಿತಿ ಹದಗೆಡ್ತಿದ್ದಂತೆ ಆಸ್ಪತ್ರೆಗೆ ಬನಶಂಕರಿ ಪೊಲೀಸರು ಆಗಮಿಸಿದ್ದು ಆಸ್ಪತ್ರೆ ವಿರುದ್ಧ ದೂರು ದಾಖಲಿಸಿಕೊಂಡಿದ್ದಾರೆ. ಇಂದು ಆಸ್ಪತ್ರೆಗೆ ಭೇಟಿ ನೀಡಿ ವೈದ್ಯರು ನೀಡಿದ ಇಂಜೆಕ್ಷನ್ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದು ಹೈಡೋಸ್ ಆಗಿದೆಯಾ ಅನ್ನೋದರ ತನಿಖೆ ಶುರು ಮಾಡಿದ್ದಾರೆ. ಡಾಕ್ಟ್ರ್ ಬರೋದಕ್ಕಿಂತ ಮುಂಚೆನೇ ಈ ಮಗು ಏನು ನನಗೆ ನಿದ್ದೆ ಬರ್ತಿಲ್ಲ ಅಂದಾಗ ಇವನು ಕಂಪ್ಲೇಂಟ್ ಮಾಡಿದ್ದಾನೆ ಸಿಸ್ಟರ್ ಹತ್ರ. ಸಿಸ್ಟರ್ ಬಂದು ವಿತೌಟ್ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟಿದ್ದಾರೆ, 3 ಇಂಜೆಕ್ಷನ್ ಕೊಟ್ಟಿದ್ದಾರೆ. ಅದಾದಮೇಲೆ ಇವ್ರ ಪರಿಸ್ಥಿತಿ ಬೇರೆ ಥರ ಬಿಗಡಾಯಿಸಿದಾಗ ಇಮಿಡಿಯೇಟು ಡಾಕ್ಟ್ರಿಗೆ ಮೆಸೇಜಸ್ ಅವರು ಹಾಸ್ಪಿಟಲ್ ಗ್ರೂಪಲ್ಲಿ ಮೆಸೇಜಸ್ ಮಾಡುವಂಥದ್ದಾಗಿರ್ಬೋದು, ಫೋನ್ ಮಾಡಿ ಅರ್ಜೆಂಟಿಗೆ ಬರುತ್ತೆ ಹೇಳೋದು, ಈ ರೀತಿ ಒಂದು ಕತೆ ನಡೆದಿದೆ. ಅದಾದಮೇಲೆ ಡಾಕ್ಟ್ರ್ ಬಂದ ನಂತರ ಏನು ಇಂಜೆಕ್ಷನ್ಸ್ ಕೊಟ್ಟಿದ್ದಾರೆ ಆ ಇಂಜೆಕ್ಷನ್ಸ್ ಮಾತ್ರ ಇಲ್ಲಿ ಸೀಸ್ ಮಾಡಿದ್ದಾರೆ. ಸಿಸ್ಟ್ರ್ ಏನು ಕೊಟ್ಟಿದ್ದಾರೆ ಅನ್ನೋದು ಸಿಸ್ಟ್ರಿಗೆ ಹೇಳ್ತಾರೆ, ಇಲ್ಲ ನಾನು ಕೊಟ್ಟೇ ಇಲ್ಲ ಅನ್ನೋದು ವಾದ ಮಾಡ್ತಾರೆ ಸಿಸ್ಟರು. ಒಟ್ನಲ್ಲಿ ತಪ್ಪು ಯಾರದ್ದೇ ಆಗಿರಲಿ, ಇತ್ತ ತಾಯಿಯನ್ನ ಕಳೆದುಕೊಂಡು ಮಕ್ಕಳು ಅನಾಥವಾಗಿದ್ದಾರೆ. ಮುದ್ದಿನ ಹೆಂಡತಿಯನ್ನ ಕಳೆದುಕೊಂಡು ಕಣ್ಣೀರಿಡುತ್ತಾ ಗಂಡ ನ್ಯಾಯಕ್ಕಾಗಿ ಒದ್ದಾಡ್ತಿರೋದನ್ನ ನೋಡಿದ್ರೆ ಎಂಥ ಗಟ್ಟಿ ಗುಂಡಿಗೆ ಕೂಡ ನರಳಾಡೋದು ಸುಳ್ಳಲ್ಲ.